ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಯಾವ್ಯಾವು ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಅವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ. ಈ ಒಂದು ಸಿನಿಮಾ 1954ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 8ನೇ ಸಿನಿಮಾ ಭೂ ಕೈಲಾಸ. ಈ ಒಂದು ಸಿನಿಮಾ 1958ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 18ನೇ ಸಿನಿಮಾ ದಶಾವತಾರ. ಈ ಒಂದು ಸಿನಿಮಾ 1960ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 19ನೇ ಸಿನಿಮಾ ಭಕ್ತ ಕನಕದಾಸ. ಈ ಒಂದು ಸಿನಿಮಾ 1960ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 41ನೇ ಸಿನಿಮಾ ಕುಲವಧು. ಈ ಒಂದು ಸಿನಿಮಾ 1963ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 43ನೇ ಸಿನಿಮಾ ವೀರಕೇಸರಿ. ಈ ಒಂದು ಸಿನಿಮಾ 1963ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 48ನೇ ಸಿನಿಮಾ ಶ್ರೀರಾಮಾಂಜನೇಯ ಯುದ್ಧ. ಈ ಒಂದು ಸಿನಿಮಾ 1963ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 50ನೇ ಸಿನಿಮಾ ಚಂದವಳ್ಳಿ ತೋಟ. ಈ ಒಂದು ಸಿನಿಮಾ 1963ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 61ನೇ ಸಿನಿಮಾ ಸತ್ಯ ಹರಿಶ್ಚಂದ್ರ. ಈ ಒಂದು ಸಿನಿಮಾ 1965ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 68ನೇ ಸಿನಿಮಾ ಮಂತ್ರಾಲಯ ಮಹಾತ್ಮೆ. ಈ ಒಂದು ಸಿನಿಮಾ 1966ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 90ನೇ ಸಿನಿಮಾ ಇಮ್ಮಡಿ ಪುಲಕೇಶಿ. ಈ ಒಂದು ಸಿನಿಮಾ 1967ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 116ನೇ ಸಿನಿಮಾ ಮೇಯರ್ ಮುತ್ತಣ್ಣ. ಈ ಒಂದು ಸಿನಿಮಾ 1969ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 118ನೇ ಸಿನಿಮಾ ಶ್ರೀಕೃಷ್ಣ ದೇವರಾಯ. ಈ ಒಂದು ಸಿನಿಮಾ 1970ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 128ನೇ ಸಿನಿಮಾ ಪರೋಪಕಾರಿ. ಈ ಒಂದು ಸಿನಿಮಾ 1970ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 129ನೇ ಸಿನಿಮಾ ಕಸ್ತೂರಿ ನಿವಾಸ. ಈ ಒಂದು ಸಿನಿಮಾ 1971ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 140ನೇ ಸಿನಿಮಾ ಸಿಪಾಯಿ ರಾಮು. ಈ ಒಂದು ಸಿನಿಮಾ 1972ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 141ನೇ ಸಿನಿಮಾ ಬಂಗಾರದ ಮನುಷ್ಯ. ಈ ಒಂದು ಸಿನಿಮಾ 1972ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 150ನೇ ಸಿನಿಮಾ ಗಂಧದ ಗುಡಿ. ಈ ಒಂದು ಸಿನಿಮಾ 1973ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 153ನೇ ಸಿನಿಮಾ ಬಂಗಾರದ ಪಂಜರ. ಈ ಒಂದು ಸಿನಿಮಾ 1974ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 154ನೇ ಸಿನಿಮಾ ಎರಡು ಕನಸು. ಈ ಒಂದು ಸಿನಿಮಾ 1974ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 155ನೇ ಸಿನಿಮಾ ಸಂಪತ್ತಿಗೆ ಸವಾಲ್. ಈ ಒಂದು ಸಿನಿಮಾ 1974ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 156ನೇ ಸಿನಿಮಾ ಭಕ್ತ ಕುಂಬಾರ. ಈ ಒಂದು ಸಿನಿಮಾ 1974ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 158ನೇ ಸಿನಿಮಾ ದಾರಿ ತಪ್ಪಿದ ಮಗ. ಈ ಒಂದು ಸಿನಿಮಾ 1975ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 159ನೇ ಸಿನಿಮಾ ಮಯೂರ. ಈ ಒಂದು ಸಿನಿಮಾ 1975ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 160ನೇ ಸಿನಿಮಾ ತ್ರಿಮೂರ್ತಿ. ಈ ಒಂದು ಸಿನಿಮಾ 1975ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 161ನೇ ಸಿನಿಮಾ ಪ್ರೇಮದ ಕಾಣಿಕೆ. ಈ ಒಂದು ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 162ನೇ ಸಿನಿಮಾ ಬಹದ್ದೂರ್ ಗಂಡು. ಈ ಒಂದು ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 163ನೇ ಸಿನಿಮಾ ರಾಜ ನನ್ನ ರಾಜ. ಈ ಒಂದು ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 164ನೇ ಸಿನಿಮಾ ನಾನಿನ್ನ ಮರೆಯಲಾರೆ. ಈ ಒಂದು ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 165ನೇ ಸಿನಿಮಾ ಬಡವರ ಬಂಧು. ಈ ಒಂದು ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 166ನೇ ಸಿನಿಮಾ ಬಬ್ರು ವಾಹನ. ಈ ಒಂದು ಸಿನಿಮಾ 1977ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. 167ನೇ ಸಿನಿಮಾ ಭಾಗ್ಯವಂತರು. ಈ ಒಂದು ಸಿನಿಮಾ 1977ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಅವರ 168ನೇ ಸಿನಿಮಾ ಗಿರಿಕನ್ಯೆ. ಈ ಒಂದು ಸಿನಿಮಾ 1977ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು.
169ನೇ ಸಿನಿಮಾ ಸನಾದಿ ಅಪ್ಪಣ್ಣ. ಈ ಒಂದು ಸಿನಿಮಾ 1977ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 170ನೇ ಸಿನಿಮಾ ಒಲವು ಗೆಲುವು. ಈ ಒಂದು ಸಿನಿಮಾ 1977ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 171ನೇ ಸಿನಿಮಾ ಶಂಕರ್ ಗುರು. ಈ ಒಂದು ಸಿನಿಮಾ 1978ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 172ನೇ ಸಿನಿಮಾ ಆಪರೇಷನ್ ಡೈಮಂಡ್ ರಾಕೆಟ್. ಈ ಒಂದು ಸಿನಿಮಾ 1978ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಹುಲಿ ಹಾಲಿನ ಮೇವು. ಈ ಒಂದು ಸಿನಿಮಾ 1978ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 174ನೇ ಸಿನಿಮಾ ನಾನೊಬ್ಬ ಕಳ್ಳ. ಈ ಒಂದು ಸಿನಿಮಾ 1979ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 175ನೇ ಸಿನಿಮಾ ರವಿಚಂದ್ರ. ಈ ಒಂದು ಸಿನಿಮಾ 1980ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 176ನೇ ಸಿನಿಮಾ ವಸಂತ ಗೀತ. ಈ ಒಂದು ಸಿನಿಮಾ 1980ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 177ನೇ ಸಿನಿಮಾ ತಾಯಿಗೆ ತಕ್ಕ ಮಗ. ಈ ಒಂದು ಸಿನಿಮಾ 1981ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 179ನೇ ಸಿನಿಮಾ ನೀ ನನ್ನ ಗೆಲ್ಲಲಾರೆ. ಈ ಒಂದು ಸಿನಿಮಾ 1981ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 180ನೇ ಸಿನಿಮಾ ಕೆರಳಿದ ಸಿಂಹ. ಈ ಒಂದು ಸಿನಿಮಾ 1981ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 181ನೇ ಸಿನಿಮಾ ಹೊಸ ಬೆಳಕು. ಈ ಒಂದು ಸಿನಿಮಾ 1982ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 182ನೇ ಸಿನಿಮಾ ಹಾಲು ಜೇನು. ಈ ಒಂದು ಸಿನಿಮಾ 1982ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 183ನೇ ಸಿನಿಮಾ ಚಲಿಸುವ ಮೋಡಗಳು. ಈ ಒಂದು ಸಿನಿಮಾ 1982ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 184ನೇ ಸಿನಿಮಾ ಕವಿರತ್ನ ಕಾಳಿದಾಸ. ಈ ಒಂದು ಸಿನಿಮಾ 1983ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 185ನೇ ಸಿನಿಮಾ ಕಾಮನ ಬಿಲ್ಲು. ಈ ಒಂದು ಸಿನಿಮಾ 1983ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 186ನೇ ಸಿನಿಮಾ ಭಕ್ತ ಪ್ರಹ್ಲಾದ. ಈ ಒಂದು ಸಿನಿಮಾ 1983ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 187ನೇ ಸಿನಿಮಾ ಎರಡು ನಕ್ಷತ್ರಗಳು. ಈ ಒಂದು ಸಿನಿಮಾ 1983ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 188ನೇ ಸಿನಿಮಾ ಸಮಯದ ಗೊಂಬೆ. ಈ ಒಂದು ಸಿನಿಮಾ 1984ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 189ನೇ ಸಿನಿಮಾ ಶ್ರಾವಣ ಬಂತು. ಈ ಒಂದು ಸಿನಿಮಾ 1984ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 190ನೇ ಸಿನಿಮಾ ಯಾರಿವನು. ಈ ಒಂದು ಸಿನಿಮಾ 1984ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 191ನೇ ಸಿನಿಮಾ ಅಪೂರ್ವ ಸಂಗಮ. ಈ ಒಂದು ಸಿನಿಮಾ 1984ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. 192ನೇ ಸಿನಿಮಾ ಅದೇ ಕಣ್ಣು. ಈ ಒಂದು ಸಿನಿಮಾ 1985ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. 193ನೇ ಸಿನಿಮಾ ಜ್ವಾಲಾಮುಖಿ. ಈ ಒಂದು ಸಿನಿಮಾ 1985ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 194ನೇ ಸಿನಿಮಾ ಧ್ರುವ ತಾರೆ. ಈ ಒಂದು ಸಿನಿಮಾ 1985ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 195ನೇ ಸಿನಿಮಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಒಂದು ಸಿನಿಮಾ 1986ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 196ನೇ ಸಿನಿಮಾ ಅನುರಾಗ ಅರಳಿತು. ಈ ಒಂದು ಸಿನಿಮಾ 1986ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 197ನೇ ಸಿನಿಮಾ ಗುರಿ. ಈ ಒಂದು ಸಿನಿಮಾ 1986ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 198ನೇ ಸಿನಿಮಾ ಒಂದು ಮುತ್ತಿನ ಕತೆ. ಈ ಒಂದು ಸಿನಿಮಾ 1987ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 199ನೇ ಸಿನಿಮಾ ಶ್ರುತಿ ಸೇರಿದಾಗ. ಈ ಒಂದು ಸಿನಿಮಾ 1987ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 200ನೇ ಸಿನಿಮಾ ದೇವತಾ ಮನುಷ್ಯ. ಈ ಒಂದು ಸಿನಿಮಾ 1988ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. 201ನೇ ಸಿನಿಮಾ ಪರಶುರಾಮ್. ಈ ಒಂದು ಸಿನಿಮಾ 1989ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 202ನೇ ಸಿನಿಮಾ ಜೀವನ ಚೈತ್ರ. ಈ ಒಂದು ಸಿನಿಮಾ 1993ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 203ನೇ ಸಿನಿಮಾ ಆಕಸ್ಮಿಕ. ಈ ಒಂದು ಸಿನಿಮಾ 1993ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಅವರ 204ನೇ ಸಿನಿಮಾ ಒಡ ಹುಟ್ಟಿದವರು. ಈ ಒಂದು ಸಿನಿಮಾ 1994ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು.
ಅವರ ಕೊನೆಯ ಸಿನಿಮಾ 205ನೇ ಸಿನಿಮಾ ಶಬ್ದವೇದಿ. ಈ ಒಂದು ಸಿನಿಮಾ 2000ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನಮ್ಮ ಒಂದು ಚಾನಲ್ಗೆ ಕಡಿಮೆ ರೀಚ್ ಸಿಗ್ತಾ ಇದೆ, ಎಷ್ಟು ಅಂದ್ರೆ 10, 20, 50 ಸಾವಿರ ಇಷ್ಟೇ ರೀಚ್ ಸಿಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಒಂದು ಚಾನಲ್ ವಿಡಿಯೋಗಳನ್ನ ದಯವಿಟ್ಟು ನಿಮ್ಮ ಕ್ಲೋಸ್ ಫ್ರೆಂಡ್ಸಿಗಾಗಿರ್ಬೋದು, ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತವೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಏನೋ ಮಾಡಿರ್ತೀರ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ನೋಟಿಫಿಕೇಶನ್ ಕಾಣುತ್ತೆ, ಅದನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ.